ಎಲ್ಲರಿಗೂ ನಮಸ್ಕಾರ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಸಿಬಿಲ್ ಸ್ಕೋರ್ಗಳಿಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಸಾಲ ಮಾಡುವ ಪ್ರತಿಯೊಬ್ಬರೂ ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಿಬಿಲ್ ಸ್ಕೋರ್ಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಬಹುದೊಡ್ಡ ಆದೇಶವನ್ನು ಹೊರಡಿಸಿದ್ದು, ಗೃಹ ಸಾಲ ಮಾಡುವವರಿಗೆ, ವೈಯಕ್ತಿಕ ಸಾಲ ಮಾಡುವವರಿಗೆ ಮತ್ತು ವಾಹನಗಳ ಮೇಲೆ ಸಾಲವನ್ನು ಮಾಡುವವರಿಗೆ ಇದು ಬಹಳ ಸಹಕಾರಿಯಾಗಲಿದೆ ಅಂತ ಹೇಳಬಹುದು. ಈ ವಿಡಿಯೋದಲ್ಲಿ ನಾವು ನಿಮಗೆ ಸಿಬಿಲ್ ಸ್ಕೋರ್ಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಬ್ಯಾಂಕಿನಲ್ಲಿ ಯಾವುದೇ ಒಂದು ಸಾಲವಾಗಿರಬಹುದು, ಅಂದರೆ ಗೃಹ ಸಾಲವಾಗಿರಬಹುದು, ವೈಯಕ್ತಿಕ ಸಾಲವಾಗಿರಬಹುದು, ಬಿಸ್ನೆಸ್ ಲೋನ್ ಆಗಿರಬಹುದು ಅಥವಾ ವಾಹನಗಳ ಮೇಲಿನ ಸಾಲವಾಗಿರಬಹುದು. ನೀವು ಯಾವುದೇ ಒಂದು ಸಾಲವನ್ನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಬಹಳ ಚೆನ್ನಾಗಿರಬೇಕು. ಸಿಬಿಲ್ ಸ್ಕೋರ್ ಕೆಟ್ಟದಾಗಿದ್ದರೆ ನಿಮಗೆ ಯಾವುದೇ ಬ್ಯಾಂಕುಗಳು ಸಾಲವನ್ನು ಕೊಡುವುದಿಲ್ಲ. ಈ ಕಾರಣಗಳಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಸಿಬಿಲ್ ಸ್ಕೋರ್ಗಳ ಅಪ್ಡೇಟ್ಗಳಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಆದೇಶವನ್ನು ಹೊರಡಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಆದೇಶದ ಪ್ರಕಾರ ಇನ್ನು ಮುಂದೆ ಪ್ರತಿಯೊಂದು ಬ್ಯಾಂಕುಗಳು ಕೂಡ ತನ್ನ ಗ್ರಾಹಕರ ಸಿಬಿಲ್ ಸ್ಕೋರ್ ಅನ್ನು ಪ್ರತಿ 15 ದಿನಗಳಿಗೆ ಒಮ್ಮೆ ಅಪ್ಡೇಟ್ ಮಾಡಬೇಕು. ಈ ಹಿಂದೆ 45 ದಿನಗಳಿಗೆ ಒಮ್ಮೆ ಸಿಬಿಲ್ ಸ್ಕೋರ್ ಅನ್ನು ಅಪ್ಡೇಟ್ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ 15 ದಿನಗಳಿಗೊಮ್ಮೆ ಸಿಬಿಲ್ ಸ್ಕೋರ್ ಅನ್ನು ಅಪ್ಡೇಟ್ ಮಾಡಬೇಕು ಅಂತ ಎಲ್ಲಾ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಆದೇಶವನ್ನು ಹೊರಡಿಸಿದೆ. ಕಡಿಮೆ ಸಿಬಿಲ್ ಸ್ಕೋರ್ ಇಂದ ಸಮಸ್ಯೆಯನ್ನು ಅನುಭವಿಸುತ್ತಿರುವವರಿಗೆ ಈ ಹೊಸ ನಿಯಮ ಸಾಕಷ್ಟು ಪ್ರಯೋಜನವನ್ನು ಉಂಟು ಮಾಡಲಿದೆ. 15 ದಿನಗಳಿಗೊಮ್ಮೆ ಸಿಬಿಲ್ ಸ್ಕೋರ್ ಅಪ್ಡೇಟ್ ಮಾಡುವುದರ ಕಾರಣ ಸಾಲಗಾರರು ತ್ವರಿತವಾಗಿ ಸಾಲವನ್ನು ಪಡೆದುಕೊಳ್ಳಬಹುದು. ಕೆಟ್ಟ ಸಿಬಿಲ್ ಸ್ಕೋರ್ ಅನ್ನು ಹೊಂದಿರುವವರು 15 ದಿನಗಳ ಒಳಗೆ ತಮ್ಮ ಸಿಬಿಲ್ ಸ್ಕೋರ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ತಿಂಗಳಿಗೆ 2 ಬಾರಿ ಎಲ್ಲ ಬ್ಯಾಂಕುಗಳು ಕೂಡ ತನ್ನ ಗ್ರಾಹಕರಿಗೆ ಇಮೇಲ್ ಅಥವಾ SMS ಮೂಲಕ ಸಿಬಿಲ್ ಸ್ಕೋರ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಎಲ್ಲ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲವನ್ನು ಕೊಡುವ ಸಮಯದಲ್ಲಿ ಕೇವಲ ಸಿಬಿಲ್ ಸ್ಕೋರ್ ಪರಿಗಣನೆ ಮಾಡುವಂತೆ ಇಲ್ಲ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಸಿಬಿಲ್ ಸ್ಕೋರ್ ಕಡಿಮೆಯಾಗಿದ್ದರೂ ಅವರ ಮಾಸಿಕ ಆದಾಯದ ಮೇಲೆ ಸಾಲವನ್ನು ಮಂಜೂರು ಮಾಡುವಂತೆ ಎಲ್ಲ ಬ್ಯಾಂಕುಗಳಿಗೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆದೇಶವನ್ನು ಹೊರಡಿಸಿದೆ. ಸಿಬಿಲ್ ಸ್ಕೋರ್ ಮತ್ತು ಬ್ಯಾಂಕಿನ ಸಾಲಗಳಿಗೆ ಸಂಬಂಧಪಟ್ಟಂತೆ 2025 ವರ್ಷದಲ್ಲಿ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಸಾಲ ಮಾಡುವವರಿಗೆ ಇದು ಸಾಕಷ್ಟು ಸಹಕಾರಿಯಾಗಲಿದೆ. ಸ್ನೇಹಿತರೆ, ನೀವು ಕೂಡ ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಬೇಕು ಅಂದುಕೊಂಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ನಮಗೆ ಕಮೆಂಟ್ ಮಾಡಿ.